ನಮ್ಮ ಹೋರಾಟ ಪ್ರತ್ಯೇಕ ಧರ್ಮಕ್ಕಲ್ಲ. ತಮಗೆ ಬೇಕಾಗಿರುವ ನಿರೀಕ್ಷೆಯ ಅಪೇಕ್ಷೆ ಏನಿದೆ ಅದು ಸಿಗ್ಬೋದು ಅನ್ನೋ ಭಾವನೆ ಅವರಲ್ಲಿ ಆಗಿತ್ತೆ. ನಾವು ಪ್ರತ್ಯೇಕ ಧರ್ಮಕ್ಕಾಗಿ ಹೋರಾಟ ಮಾಡಲ್ಲ, ಆದ್ರೆ ನಮ್ದು ಪ್ರತ್ಯೇಕ ಧರ್ಮನೇ. ಪ್ರತ್ಯೇಕ ಧರ್ಮದ ಆಚರಣೆ ಅನ್ನುವಂಥದ್ದನ್ನು ಅವರು ಪ್ರಬಲವಾಗಿ ಹೇಳೋದಕ್ಕೆ ಬಯಸ್ತಿದಾರೋ ಅದ್ರ ಹತ್ರಕ್ಕೂ ಸಮಾಜ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಬಸವಣ್ಣ ಅನ್ನೋದು ಸಾಮಾನ್ಯ ಮನುಷ್ಯನಿಂದ ಸ್ಥಾಪನೆಯಾದದ್ದು ಲಿಂಗಾಯತ ಧರ್ಮ. ಲಿಂಗದಿಂದುದಯಿಸಿ ಲಿಂಗವಿಡಿದಿಪ್ಪ ಪುರಾತನರ ಇಂಗಿತವೇನೆಂದು ಬೆಸಗೊಂಬಿರಯ್ಯ. ವೀರಶೈವರ ಧರ್ಮ ಗ್ರಂಥ ಏಕೋತ್ತರ ಶತಸ್ಥಳ, ಲಿಂಗಾಯತರ ಧರ್ಮ ಗ್ರಂಥ ನಮ್ಮ ಶತಸ್ಥಳ. ವೈಚಾರಿಕವಾಗಿ ಸೈದ್ಧಾಂತಿಕವಾಗಿ ಎರಡು ಒಂದೇ ಅನ್ನೋದಕ್ಕೆ ಇದಕ್ಕಿಂತಲೂ ಬೇರೆ ಆಧಾರಗಳೇನು ಬೇಕಿಲ್ಲ. ಆಗಮಶಾಸ್ತ್ರಗಳು, ಪುರಾತನ ವೇದಗಳು, ಇವುಗಳಿಗೂ ಸಹ ವೀರಶೈವ ಧರ್ಮ ಅಥವಾ ನಮ್ಮ ಲಿಂಗಾಯತ ಧರ್ಮ ವಿರೋಧವಾದ್ದು. ಪುರಾತನರ ನಡೆಯೇ ಆಗಮ, ಅವರ ನುಡಿಯೇ ವೇದ. ಒಟ್ಟಾರೆಯಾಗಿ ಹಿಂದೂ ಧರ್ಮದಿಂದಲೇ ನಾವು ಬೇರೆ ಅನ್ನುವಂಥ ಒಂದು ವಾದವನ್ನು ಅವರು ಮಂಡಿಸ್ತಾ ಇದ್ದಾರೆ. ಅಕಟಕಟ ಬೆಳಗು ಭಿನ್ನಾಣವೆಂಬುದೇನೋ, ಓಂ ನಮಃ ಶಿವಾಯ ಎಂಬುದೇ ಮಂತ್ರ, ಓಂ ನಮಃ ಶಿವಾಯ ಎಂಬುದೇ ತಂತ್ರ, ನಮ್ಮ ಕೂಡಲ ಸಂಗಮ ದೇವರ ನೆನೆಯುವುದೇ ಮಂತ್ರ. ಸ್ನೇಹಿತರೆ ನಮಸ್ಕಾರ, ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಸ್ವಾಗತ. ರಾಜ್ಯದಲ್ಲಿ ಅನೇಕ ವಿಚಾರಗಳು ಚರ್ಚೆ ಆಗ್ತಿರುವ ಮಧ್ಯೆ ಪ್ರಮುಖವಾದಂಥ ಒಂದು ವಿಚಾರ ಚರ್ಚೆ ಆಗ್ತಿರುವಂಥದ್ದು ಅಂತಂದರೆ ವೀರಶೈವ ಲಿಂಗಾಯತ ಧರ್ಮದ ಹೋರಾಟಗಳು. ಅದರಲ್ಲೂ ಈ ಜಾತಿ ಗಣತಿಯ ಸಂದರ್ಭದಲ್ಲಿ ನಾವು ವೀರಶೈವ ಅಂತ ಬರೆಸ್ಬೇಕು, ಲಿಂಗಾಯತ ಅಂತ ಬರೆಸ್ಬೇಕು, ಹಿಂದೂ ವೀರಶೈವ ಲಿಂಗಾಯತ ಅಂತ ಬರೆಸ್ಬೇಕು, ನಾವು ಹಾಗೆ ಬರೆಸ್ತೀವಿ, ನಾವು ಹೀಗೆ ಬರೆಸ್ತೀವಿ, ಈ ಥರದ ಚರ್ಚೆಗಳು ಜನಸಾಮಾನ್ಯರಲ್ಲಿಗಿಂತಲೂ ಹೆಚ್ಚಾಗಿ ಮಠಾಧಿಪತಿಗಳಲ್ಲಿ ಮತ್ತು ಕೆಲವರು ತಜ್ಞರು ಅಂತ ಅನ್ನಿಸ್ಕೊಂಡವರಲ್ಲಿ ಈ ರೀತಿಯ ವಾದ ವಿವಾದಗಳು ನಡೀತಾನೆ ಬಂದಿದೆ. ಸೊ ವೀರಶೈವ ಮತ್ತು ಲಿಂಗಾಯತ ಬೇರೆನಾ? ವೀರಶೈವ ಲಿಂಗಾಯತ ಎರಡೂ ಸೇರಿ ಹಿಂದೂ ಧರ್ಮದಿಂದ ಬೇರೆನಾ? ಅಥವಾ ವೀರಶೈವ ಲಿಂಗಾಯತ ಒಂದು, ಹಿಂದೂ ಧರ್ಮ ಒಂದಾ? ಈ ಥರದ ಅನೇಕ ಚರ್ಚೆಗಳು ನಡೀತಾ ಇವೆ. ಈ ಚರ್ಚೆಗಳಿಗೆಲ್ಲ ಉತ್ತರ ಕೊಡೋದಕ್ಕಾಗಿ ನಮ್ಮ ಮುಂದೆ ಇವತ್ತು ವಿಶಿಷ್ಟವಾದ ವ್ಯಕ್ತಿ ಇದ್ದಾರೆ. ಸೋಮೇಶ್ ಕುಲಕರ್ಣಿ ಗಂಗಾವತಿಯಿಂದ ಬಂದಿದ್ದಾರೆ. ನಮ್ಮ ವೀಕ್ಷಕರಿಗೆ ಅವರು ದಾಖಲೆ ಸಮೇತ ತಮ್ಮ ವಾದವನ್ನು ಮಂಡಿಸ್ತಾ ಇದ್ದಾರೆ. ಸೋಮೇಶ್ ಕುಲಕರ್ಣಿಯವರನ್ನ ನಾನು ಸ್ವಾಗತವನ್ನು ಬಯಸ್ತೇನೆ. ನಮಸ್ಕಾರ ಸೋಮೇಶ್. ನಮಸ್ಕಾರ. ಸೋಮೇಶ್ ಕುಲಕರ್ಣಿಯವರು ಕನ್ನಡ ಉಪನ್ಯಾಸಕರು ಆಗಿದ್ದವರು ಮತ್ತು ಇತ್ತೀಚಿನ ದಿನಗಳಲ್ಲಿ ಅನೇಕ ಸಂಶೋಧನೆಗಳನ್ನು ಮಾಡ್ತಾ ಇರುವಂಥವ್ರು. ಅದರಲ್ಲೂ ಮುಖ್ಯವಾಗಿ ಭಾರತೀಯ ಸಂಪ್ರದಾಯ, ಸಂಸ್ಕೃತಿ, ವೀರಶೈವ ಸಂಪ್ರದಾಯ, ಲಿಂಗಾಯತ ಧರ್ಮ ಈ ವಿಚಾರಗಳಲ್ಲಿ ಸಾಕಷ್ಟು ಸಂಶೋಧನೆಯನ್ನು ಕೂಡ ಮಾಡಿದ್ದಾರೆ. ಈಗ ಸಮಾಜಕ್ಕಾಗಿಯೂ ಅವರು ಸ್ವಲ್ಪ ಸಮಯವನ್ನು ಮೀಸಲಿಟ್ಟಿದ್ದಾರೆ. ಅದರ ಅಂಗವಾಗಿ ಇವತ್ತು ನಮ್ಮ ಸ್ಟುಡಿಯೋಗೆ ಬಂದು ಕೂತಿದ್ದಾರೆ. ಅವ್ರು ನೋಡ್ಬೋದು, ಅವರು ಸಾಕಷ್ಟು ಪುಸ್ತಕಗಳ ಸಮೇತ ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ. ಸಾಕಷ್ಟು ದಾಖಲೆಗಳನ್ನು ಕೂಡ ತಮ್ಮ ಜೊತೆ ತಂದಿದ್ದಾರೆ. ಪುರಾವೆಗಳನ್ನು ಸಹ ಅವರು ನಿಮ್ಮ ಮುಂದೆ ಇಡೋರಿದ್ದಾರೆ. ನಾನು ಅವರನ್ನು ಒಂದೊಂದಾಗಿ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತೀನಿ, ನನ್ನ ಮನಸ್ಸಿನಲ್ಲಿ ಮೂಡಿರುವಂಥದ್ದು. ಅವರು ಅದಕ್ಕೆ ಉತ್ತರಗಳನ್ನು ಕೊಡೋದ್ರ ಮುಖಾಂತರ ನಿಮ್ಮ ಮನಸ್ಸಿನಲ್ಲಿರುವಂಥ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತೆ ಅನ್ನೋದು ನನ್ನ ಭಾವನೆ. ಸೋಮೇಶ್ ಅವರು ಹೇಳಿ. ಇತ್ತೀಚಿನ ಒಂದು ಇಂಟರ್ವ್ಯೂನಲ್ಲಿ ಜಾಮದಾರ್ ಅವರು ಹೇಳ್ತಾರೆ, ಏನು ನಮ್ಮ ಹೋರಾಟ ಪ್ರತ್ಯೇಕ ಧರ್ಮಕ್ಕಲ್ಲ ಅನ್ನುವಂಥದ್ದು. ಅಂದರೆ ಇಷ್ಟು ವರ್ಷ ಮಾಡ್ಕೊಂಡು ಬಂದಿದ್ದು ಪ್ರತ್ಯೇಕ ಧರ್ಮಕ್ಕೇನೆ ಅನ್ನುವಂಥ ಜನಸಾಮಾನ್ಯರಲ್ಲಿ ಒಂದು ಭಾವನೆ ಇದೆ. ಈಗ ಯಾಕೆ ನಮ್ಮ ಹೋರಾಟ ಪ್ರತ್ಯೇಕ ಧರ್ಮಕ್ಕಲ್ಲ ಅಂತ ಅವರು ಹೇಳೋದಕ್ಕೆ ಕಾರಣ ಏನು? ಹಾಗಾದರೆ ಈ ಥರ ಬದಲಾದ ನಿಲುವು ಅಂತಿರೋ ಅಥವಾ ಮುಂಚೆಯಿಂದಲೂ ಅವ್ರು ಅದನ್ನೇ ಹೇಳ್ಕೊಂಡು ಬಂದಿದ್ದು ಅಂತಿರೋ? ಸರ್, ಈಗ ಅದಕ್ಕೆ ನನಗನ್ನಿಸಿದ ಮಟ್ಟಿಗೆ ಎರಡು ಕಾರಣಗಳಿರ್ಬೋದು ಅಂತ ನಂಗೆ ಅನ್ನಿಸ್ತದೆ. ಮೊದಲನೇ ಕಾರಣ ಏನು ಅಂತ ಕೇಳಿದ್ರೆ, ಪ್ರತ್ಯೇಕ ಧರ್ಮದ ಹೋರಾಟ ಅನ್ನುವ ನೆಲೆಯಲ್ಲಿ ಹೋದಾಗ ತಮಗೆ ಬೇಕಾಗಿರುವ ನಿರೀಕ್ಷೆಯ ಅಪೇಕ್ಷೆ ಏನಿದೆ ಅದು ಸಿಗ್ಬೋದು ಅನ್ನೋ ಭಾವನೆ ಅವರಲ್ಲಿ ಆಗಿತ್ತೇನೋ. ಅದಾದ ನಂತರ ಪ್ರತ್ಯೇಕ ಧರ್ಮದ ಹೆಸರಿನಲ್ಲಿ ನಡೆಸ್ತಿರೋ ಈ ಪ್ರಯತ್ನ ಬಹುಶಃ ಸಮಾಜಕ್ಕೆ ಕನ್ವಿನ್ಸ್ ಮಾಡೋದರಲ್ಲಿ ನಿಧಾನಕ್ಕೆ ಅದು ವಿಫಲತೆಯನ್ನು ಕಾಣ್ತಿದೆ ಅನ್ನೋ ಭಾವನೆ ಬಂದಿದ್ದ ಕಾರಣಕ್ಕಾಗಿಯೇ ಅವರು ಉದ್ದೇಶ ಇದ್ದದ್ದು ಸಮಾಜಕ್ಕೆ ಉಪಯೋಗ ಆಗಬೇಕು, ಇದರಿಂದ ಬೇರೆ ಬೇರೆ ರಾಜಕೀಯ ಸಾಮಾಜಿಕ ಮೀಸಲಾತಿ ಸಂಬಂಧಪಟ್ಟಂಥ ಲಾಭ ಸಮಾಜಕ್ಕೆ ಆಗಬೇಕು ಅನ್ನೋ ಉದ್ದೇಶಕ್ಕಾಗಿ ಹೋರಾಟ ಪ್ರಾರಂಭ ಮಾಡಿರಬಹುದೇನೋ. ಆ ಪ್ರತ್ಯೇಕ ಧರ್ಮ ಅನ್ನುವ ನೆಲೆಯಲ್ಲಿ ಅದನ್ನು ತೊಗೊಂಡು ಹೋದಾಗ ಅದು ವಿಫಲತೆಯನ್ನು ಕಾಣ್ಬೋದು, ಸಮಾಜ ಅದಕ್ಕೆ ಕನ್ವಿನ್ಸ್ ಆಗ್ತಿಲ್ಲ ಅನ್ನೋ ಭಾವನೆ ಅವ್ರು ಬಂದ ಕಾರಣದಿಂದಾಗಿ ಬಹುಶಃ ಧರ್ಮದ ಹೋರಾಟ ಅಲ್ಲ, ಅದು ಸಮಾಜಕ್ಕೆ ಬೇಕಾಗಿರುವ ಅನುಕೂಲದ ಕಾರಣ ಅನ್ನುವ ಭಾವನೆಯನ್ನು ಬಹುಶಃ ಅವರು ತುಂಬ ಶ್ರೇಷ್ಠ ವಿದ್ವಾಂಸರು. ಆ ಕಾರಣಕ್ಕಾಗಿ ಅದು ಅವರಿಗೆ
ಮನವರಿಕೆಯಾಗಿ ಈ ಭಾವನೆಯನ್ನು ಅವ್ರು ವ್ಯಕ್ತಪಡಿಸಿರ್ಬೋದು ಅಂತ ನನಗನ್ನಿಸ್ತದೆ ಸರ್. ಅಂದರೆ ಅವರು ಹೇಳಿದಂಥ ಪ್ರತ್ಯೇಕ ಧರ್ಮ ಅನ್ನುವಂಥ ವಾದವನ್ನು ಜನಸಾಮಾನ್ಯರು ಒಪ್ಪಲಿಲ್ಲ ಅನ್ನುವಂಥದ್ದು ನಿಮ್ಮ ಒಂದು ಹೌದು ಸರ್. ಇದು ಸಹಜವಾಗಿ ಸಮಾಜ ಇದನ್ನು ಸ್ವೀಕರಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನಂಗೆ ಅನಿಸ್ತದೆ. ಆ ಪ್ರತ್ಯೇಕ ಧರ್ಮದ ಪ್ರಯತ್ನ ಏನು ಬಹಳ ಸುದೀರ್ಘ ಕಾಲದಿಂದ ನಡೆದಿದೆ, ಆ ನಡೆದಿರೋ ಪ್ರಯತ್ನದಲ್ಲಿ ಅವರು ಯಾವುದು ಪ್ರತ್ಯೇಕ ಧರ್ಮದ ಆಚರಣೆ ಅನ್ನುವಂಥದ್ದನ್ನು ಅವರು ಪ್ರಬಲವಾಗಿ ಹೇಳೋದಕ್ಕೆ ಬಯಸ್ತಿದ್ದಾರೋ ಅದ್ರ ಹತ್ರಕ್ಕೂ ಸಮಾಜ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ನಮ್ಮ ದೇಶದಲ್ಲಿ ಬೆಳೆದುಕೊಂಡು ಬಂದಿರತಕ್ಕಂಥ ಸನಾತನ ಸಂಸ್ಕೃತಿಯ ಭಾಗವಾಗಿ ನರನಾಡಿಗಳಲ್ಲಿ ಅಂತ ಅನ್ಬೋದು ನಾವು. ಜನರ ಪ್ರತಿ ಜೀವನಾಡಿಗಳಲ್ಲಿ ಸಹಿತನೂ ಬೆರೆತಿರುವ ಸಂಸ್ಕೃತಿಗಳಿಗೆ ಭಿನ್ನವಾಗಿ ಜನರನ್ನು ಸೆಳೆಯುವಲ್ಲಿ ಬಹುಶಃ ಈ ಕಾಲದ ಪ್ರಾಚೀನ ಕಾಲದಿಂದಲೂ ಸಾಕಷ್ಟು ಜನ ಪ್ರಯತ್ನ ಮಾಡಿದಾಗಲೂ ಅದು ಸಾಧ್ಯ ಆಗಿಲ್ಲ. ಅದೇ ಪ್ರಯತ್ನವನ್ನು ಈಗ ಪ್ರತ್ಯೇಕ ಲಿಂಗಾಯತ ಧರ್ಮದ ಹೆಸರಿನಲ್ಲಿ ನಡೆಸಿದಾಗಲೂ ಕೂಡ ಅದು ಜನರಿಗೆ ಕನ್ವಿನ್ಸ್ ಮಾಡುವಲ್ಲಿ ವೈಫಲ್ಯವನ್ನು ಕಾಣ್ತಿದೆ ಅನ್ನೋ ಭಾವನೆ ಬಹುಶಃ ಆ ವಿದ್ವಾಂಸರಿಗೆ ಖಚಿತ ಆದ ಕಾರಣಕ್ಕಾಗಿ ಆ ಅಭಿಪ್ರಾಯವನ್ನು ಬದಲಾವಣೆ ಮಾಡ್ತಿರ್ಬೋದು ಅಂತ ನಂಗೆ ಅನ್ನಿಸ್ತದೆ. ಈಗ ಅವರು ಹೇಳೋ ಪ್ರಕಾರ ನಾವು ಪ್ರತ್ಯೇಕ ಧರ್ಮಕ್ಕಾಗಿ ಹೋರಾಟ ಮಾಡಲ್ಲ, ಆದರೆ ನಮ್ಮದು ಪ್ರತ್ಯೇಕ ಧರ್ಮನೇ ಅಂತ ಹೇಳ್ತಾರೆ. ಅದಕ್ಕೆ ಅವರು ಉದಾಹರಣೆಯನ್ನು ಕೊಡುವಂಥದ್ದು ಪ್ರತ್ಯೇಕ ಧರ್ಮ ಅಂತಂದರೆ ಲಿಂಗಾಯತ ಧರ್ಮ ನಮ್ಮದು, ಇದನ್ನು ಬಸವಣ್ಣವರು ಸ್ಥಾಪಿಸಿದರು ಅಂತ. ಆದರೆ ವೀರಶೈವ ಧರ್ಮ ಅನ್ನುವಂಥದ್ದು ಅದು ಲಿಂಗೋದ್ಭವಗೊಂಡಂತಹ ರೇಣುಕಾಚಾರ್ಯರಿಂದ ಸ್ಥಾಪಿತವಾದದ್ದು. ಅವರು ದೈವಾಂಶ ಸಂಭೂತರು, ಅವೆಲ್ಲ ಪುರಾಣ. ಬಸವಣ್ಣ ಅನ್ನುವಂಥದ್ದು ಸಾಮಾನ್ಯ ಮನುಷ್ಯನಿಂದ ಸ್ಥಾಪನೆಯಾದದ್ದು ಲಿಂಗಾಯತ ಧರ್ಮ. ಹಾಗಾಗಿ ನಾವು ವೀರಶೈವ ಅಲ್ಲ, ನಾವು ಲಿಂಗಾಯತ ಅನ್ನುವಂಥ ಮಾತನ್ನು ಅವ್ರು ಹೇಳ್ತಾರೆ. ಸರಿ ಸರ್, ಈಗ ನಾವು ಇದನ್ನು ಒಪ್ಪೋಣ. ಕನ್ನಡ ನಾಡಿನ ವೀರಶೈವ ಲಿಂಗಾಯತ ಅಥವಾ ಲಿಂಗಾಯತ ಅಂತ ಹೇಳುವ ಎರಡನ್ನೂ ಒಪ್ಪುವ ಎಲ್ಲರೂ ಸಹಿತವನ್ನು ಭಾಳ ಪ್ರಾಧಾನ್ಯವಾಗಿ ಅವ್ರಿಗೆ ಪ್ರಭಾವ ಮಾಡಿದವರು ಯಾರು ಅಂತ ಕೇಳಿದ್ರೆ 12ನೇ ಶತಮಾನದ ಶರಣರು ಸರ್. 12ನೇ ಶತಮಾನದ ಶರಣರಲ್ಲಿ ಶರಣರು ಏನನ್ನು ಹೇಳಿದ್ದಾರೆ? ಹಾಗಾದರೆ ಶರಣರು ಏನನ್ನು ಹೇಳಿದ್ದಾರೆ ಅದನ್ನು ಒಟ್ಟಾರೆ ಸಮಾಜ ಒಪ್ಪುವಂಥ ಪರಿಸ್ಥಿತಿ ಇದೆ. ಈಗ ಲಿಂಗಾಯತ ಅನ್ನುವಂಥದ್ದು ಅದರ ಧರ್ಮಸ್ಥಾಪಕರು ಬಸವಣ್ಣವರು, ವೀರಶೈವ ಧರ್ಮಸ್ಥಾಪಕರು ಪೌರಾಣಿಕ ನಂಬಿಕೆ ಇರತಕ್ಕಂಥ ಲಿಂಗೋದ್ಭವರು ಅಂತಕ್ಕಂಥ ಆ ರೇಣುಕಾಚಾರ್ಯರು. ಹಾಗಾಗಿ ವೈಜ್ಞಾನಿಕ ನೆಲೆಯಲ್ಲಿರ್ತಕ್ಕಂಥ ಲಿಂಗಾಯತರು ಲಿಂಗೋದ್ಭವ ರೇಣುಕಾಚಾರ್ಯರನ್ನ ಹೇಗೆ ಒಪ್ಲಿಕ್ಕೆ ಸಾಧ್ಯ ಅನ್ನುವಂಥ ಅಭಿಪ್ರಾಯ ಹೇಳ್ತಾ ಇದ್ದಾರೆ. ಆದರೆ ವಾಸ್ತವವಾಗಿ ಇದು ಸತ್ಯವ? ಹಾಗಾದರೆ ಶರಣರು ಇದ್ರ ಬಗ್ಗೆ ಏನು ಅಭಿಪ್ರಾಯವನ್ನು ಒಳಗೊಂಡಿದ್ರು ಅನ್ನುವಂಥದ್ದನ್ನು ನಾವು ನೋಡ್ಬೋದಾಗುತ್ತೆ ಸರ್. ಸ್ವತಃ 12ನೇ ಶತಮಾನದ ಅತ್ಯಂತ ಶ್ರೇಷ್ಠ ವಚನಕಾರ್ತಿ ಅಂತ ಕರೆಸ್ಕೊಳ್ತಕ್ಕಂಥ ಯಾವುದದು ಬುಕ್ ನೀವು ತಂದಿರೋದು ಸರ್? ಇದು ಸರ್ಕಾರದಿಂದ ಪ್ರಕಟವಾಗಿರ್ತಕ್ಕಂಥ ಮೋಸ್ಟ್ಲಿ 1993 ಅಂತ ಅನಿಸ್ತದೆ, 93 ಅಂತ ಅನಿಸ್ತದೆ. ಆ ಸಮಯದಲ್ಲಿ ಕರ್ನಾಟಕ ಸರ್ಕಾರ ಡಾಕ್ಟರ್ MM ಕಲಬುರ್ಗಿ ಅವರು ಕನ್ನಡ ನಾಡಿನ ಶ್ರೇಷ್ಠ ಸಂಶೋಧಕರಲ್ಲಿ ಒಬ್ಬರಾಗಿರ್ತಕ್ಕಂಥ ಡಾಕ್ಟರ್ MM ಕಲಬುರ್ಗಿ ಅವರ ಪ್ರಧಾನ ಸಂಪಾದಕತ್ವದಲ್ಲಿ ಒಟ್ಟಾರೆ ವಚನ ಸಾಹಿತ್ಯವನ್ನು 15 ಸಂಪುಟಗಳಲ್ಲಿ ಹೊರಗಡೆ ತರ್ತದೆ ಸರ್. ಆ 15 ಸಂಪುಟಗಳಲ್ಲಿ ಹೊರಗಡೆ ತಂದಿರತಕ್ಕಂಥ ಸಮಗ್ರ ಸಂಪುಟಗಳಲ್ಲಿ ಜನಪ್ರಿಯ ಆವೃತ್ತಿಯಾಗಿ ಇತ್ತೀಚೆಗೆ 2 ಸಂಪುಟಗಳನ್ನು ಮಾಡ್ತದೆ. ಈಗ ಬೈಬಲ್ ಆವೃತ್ತಿ ಅಂತ ಕರೀತಾರೆ. ಬೈಬಲ್ ಕೂಡ ಇದೇ ರೀತಿಯ ಆವೃತ್ತಿಯಲ್ಲಿ ಬಂತು. ಇದು 15 ಸಂಪುಟಗಳಾದರೆ ಜನರಿಗೆ ಸಂಗ್ರಹ ಮಾಡೋದು ಕಷ್ಟ ಆಗುತ್ತೆ, ಅತಿ ಕಡಿಮೆ ಕಾಸ್ಟ್ನಲ್ಲಿ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕಾಗಿ 2 ಸಂಪುಟದಲ್ಲಿ ರೀಸೆಂಟಾಗಿ ಮಾಡಿದ್ರು. ಈ ಪ್ರಧಾನ ಸಂಪಾದಕರಾಗಿರ್ತಕ್ಕಂಥ ಡಾಕ್ಟರ್ MM ಕಲಬುರ್ಗಿ ಅವರು ಕರ್ನಾಟಕ ಸರ್ಕಾರವೇ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಪ್ರಕಟ ಮಾಡಿರ್ತಕ್ಕಂಥ ಕೃತಿ ಇದು. ಒಟ್ಟಾರೆ ವಚನಕಾರರ ಸಾಹಿತ್ಯ. ಇದರೊಳಗೆ ಅಕ್ಕ ಮಹಾದೇವಿ ಅನ್ನುವಂಥ ಕನ್ನಡ ನಾಡಿನ ಶ್ರೇಷ್ಠ ಶರಣೆ ನಮಗೆಲ್ಲ ಗೊತ್ತಿದೆ. ಆಕೆ ತುಂಬ ಪ್ರಸಿದ್ಧ ಶರಣೆ ಅನ್ನುವಂಥದ್ದು ನಮಗೆಲ್ರಿಗೂ ಗೊತ್ತಿದೆ. ಹಾಗಾಗಿ ಅಕ್ಕ ಮಹಾದೇವಿಯೇ ತನ್ನ ಒಂದು ವಚನದಲ್ಲಿ ಹೇಳ್ತಾಳೆ ಸರ್. ಆಕೆ 350ನೇ ವಚನ ಸರ್. ಅಕ್ಕ ಮಹಾದೇವಿಯವರ 150ನೇ ವಚನ, 822ನೇ ಪುಟ, ಬಸವಯೋಗದ ವಚನ ಮಹಾಸಂಪುಟ ಒಂದನೇದು ಭಾಗ 1 ಇದು. ಲಿಂಗದಿಂದುದಯಿಸಿ ಲಿಂಗವಿಡಿದಿಪ್ಪ ಪುರಾತನರ ಇಂಗಿತವೇನೆಂದು ಬೆಸಗೊಂಬಿರಯ್ಯ. ಅವರ ನಡೆಯೇ ಆಗಮ, ಅವರ ನುಡಿಯೇ ವೇದ, ಅವರು ಲೋಕದ ಮಾನವರೆಂದೆನ್ನಬಹುದೇ ಅಯ್ಯ. ಅದೆಂತೆಂದೊಡೆ ಸಾಕ್ಷಿ ವೃಕ್ಷಾದ್ಭವತಿ ಬೀಜಾನಿ ಹಿ ತದ್ವೃಕ್ಷೇ ಲೀಯತೆ ಪುನಃ ರುದ್ರಲೋಕಂ ಪರಿತ್ಯಜ್ಯೆ ಶಿವಲೋಕೆ ಭವಿಷ್ಯತಿ ಎಂದುದಾಗಿ ಅಂಕೋಲಿಯ ಬೀಜದಿಂದಾಯಿತು ವೃಕ್ಷವು, ಆ ವೃಕ್ಷ ಮರಳಿ ಆ ಬೀಜದೊಳಗೆ ಅಡಗಿತ್ತು. ಆ ಪ್ರಕಾರದಲ್ಲಿ ಲಿಂಗದೊಳಗಿಂದ ಪುರಾತನರುದ್ಭವಿಸಿ ಮರಳಿ ಆ ಪುರಾತನರು ಆ ಲಿಂಗದೊಳಗೆ ಬೆರೆಸಿದರು ನೋಡಿರಯ್ಯ. ಇಂತಪ್ಪ ಪುರಾತನರಿಗೆ ನಾನು ಶರಣೆಂದು ಹುಟ್ಟಿಗೆಟ್ಟೆನಯ್ಯ ಚನ್ನಮಲ್ಲಿಕಾರ್ಜುನ ಅಂತ ಹೇಳ್ತಾಳೆ. ಏನು ಸರ್ ಇದು? ಸ್ವತಃ ಶರಣೆ ಹೇಳಿರ್ತಕ್ಕಂಥ ವಚನ.
ಅಂದ್ರೆ ಏನು ಅಕ್ಕ ಹೇಳೋದು? ಮಹಾದೇವಿಯವರು ಅವರೇ ಒಪ್ಕೊಡ್ತಾರಲ್ರಿ. ಲಿಂಗದಿಂದ ಉದಯಿಸಿ ಲಿಂಗವಿಡ್ದಿಪ್ಪ ಅಂದ್ರೆ ಲಿಂಗದಿಂದ ಉದಯಿಸಿರ್ತಕ್ಕಂತಹ ರೇಣುಕರ ಕುರಿತಾಗಿ ತಾನೇ ಇದು ಹೇಳಿರ್ತಕ್ಕಂಥದ್ದು. ಮತ್ತೆ ನಾವು ರೇಣುಕರ ಕುರಿತ ಎಲ್ಲ ಲೀಲೆಗಳ ಕುರಿತಾದ ಕೃತಿಗಳಲ್ಲಿ ಮತ್ತೆ ಅವರು ಲಿಂಗದಿಂದ ಉದಯಿಸಿ ಇಲ್ಲಿ ಏನೇನು ತಮ್ಮ ಲೀಲೆಗಳನ್ನು ಮಾಡ್ಬೇಕು ಅದನ್ನೆಲ್ಲ ಮಾಡಿ ಮತ್ತೆ ಲಿಂಗದಲ್ಲೇ ಅವರು ತಮ್ಮ ಪ್ರಸ್ಥಾನ ಕಂಡ್ರು ಅಂತ ಅದನ್ನೇ ಈಕೆ ಹೇಳ್ತಾಳೆ ತಾಯಿ. ಆ ಪುರಾತನರು ಆ ಲಿಂಗದೊಳಗೆ ಬೆರೆಸಿದರು ನೋಡಯ್ಯ ಅಂತ ಕೊನೆಗೆ. ಅಂದರೆ ಇದು ಸ್ವತಃ ವಚನಕಾರರೇ ಲಿಂಗದಿಂದ ಉದಯಿಸಿದ ರೇವಣ ಸಿದ್ಧರನ್ನು ಒಪ್ಪಿದ ಮೇಲೆ ಶರಣರು ಇದ್ರ ವಿರುದ್ಧ ಇದ್ದರು ಮತ್ತು ಅವರು ವೀರಶೈವ ಪರಂಪರೆಯವ್ರನ್ನ ಒಪ್ಪಿಲ್ಲ, ಅದ್ರ ವಿರುದ್ಧ ಇದ್ರ ಅಂತ ಹೇಗೆ ಹೇಳಲಿಕ್ಕೆ ಸಾಧ್ಯ? ಸ್ವತಃ ಬಸವಣ್ಣವರ ಸಹೋದರಿಯಾಗಿರ್ತಕ್ಕಂಥ ನಾಗಲಾಂಬಿಕೆಯ ಒಂದು ವಚನ ಇದೆ ಸರ್. ಮೊದಲನೇ ವಚನವೇ ಇದು, 786ನೇ ವಚನ ಇದು, ಪುಟ 875. ಆಕೆ ಹೇಳ್ತಾಳೆ ನಾಗಲಾಂಬಿಕೆ, ಅಂಗದಿಂದುದಯವಾದಾತ ಮಡಿವಾಳಯ್ಯ, ಲಿಂಗದಿಂದುದಯವಾದಾತ ರೇವಣ ಸಿದ್ಧಯ್ಯ, ಭಸ್ಮದಿಂದ ಉದಯವಾದಾತ ಸಿದ್ದರಾಮಯ್ಯ, ಪಾದೋದಕದಿಂದ ಉದಯವಾದಳು ಅಕ್ಕ ಮಹಾದೇವಿ, ಮಂತ್ರದಿಂದ ಉದಯವಾದಾತ ನಿಮ್ಮ ಸೋದರ ಮಾವ ಬಸವಯ್ಯ, ಪ್ರಸಾದದಿಂದ ಉದಯವಾದಾತ ನೀನಲ್ಲವೇ ಚನ್ನ ಬಸವಯ್ಯ, ಬಸವಣ್ಣ ಪ್ರಿಯ ಚನ್ನ ಸಂಗಯ್ಯ ಅಂತ ವಚನ ಹೇಳ್ತಾಳೆ. ಅಂದರೆ ಈ ಉದಯವಾಗುವ ಕಲ್ಪನೆಯ ಕುರಿತಾದಂತಹ ಶ್ರದ್ಧೆ ಸ್ವತಃ ಶರಣರಿಗಿತ್ತು. ಅದರಲ್ಲೂ ಬಸವಣ್ಣನವರ ಸಹೋದರಿಯಾಗಿರ್ತಕ್ಕಂಥ ಅಕ್ಕನಾಗಲಾಂಬಿಕೆಗೆ ಇದರ ಶ್ರದ್ಧೆ ಇತ್ತು. ಅಥವಾ ಸಹೋದರಿ ಅಂತ ಹೇಳ್ತೀವಿ, ಆಕೆಯನ್ನು ಅನುಜೆ ಅಂತಲೂ ಕರೀತಾರೆ, ತಂಗಿ ಅಂತಲೂ ಕರೀತಾರೆ. ಆಕೆಯ ವಚನದಲ್ಲಿ ರೇಣುಕವರ ಉದ್ಭವದ ಬಗ್ಗೆ ಶ್ರದ್ಧೆ ಇತ್ತಲ್ವಾ, ಶರಣರಿಗಿದ್ದ ಶ್ರದ್ಧೆಯನ್ನು ನಾವು ಅಲ್ಲಗಳಿಯೋದಕ್ಕೆ ಹೇಗೆ ಸಾಧ್ಯ? ಅಂದರೆ ಈಗ ಲಿಂಗಾಯತ ಪ್ರತ್ಯೇಕ ಧರ್ಮ ಅಂತ ಯಾರು ಹೇಳ್ತಾ ಇದ್ದಾರೆ, ವಚನಗಳೇ ನಮಗೆ ಅಂತಿಮ ಹೇಳ್ತಾ ಇದ್ದಾರೋ ಅದೇ ವಚನಗಳು ಲಿಂಗದಿಂದ ಉದಯವಾಗಿರುವ ರೇಣುಕರ ಕುರಿತಾಗಿ ರೇವಣ ಸಿದ್ಧರ ಕುರಿತಾಗಿ ಆಧಾರವನ್ನು ಕೊಡ್ತವೆ. ಅವನು ಶರಣರು ಒಪ್ಪಿದ್ದಾರೆ. ಹಾಗಾದ್ರೆ ಪೌರಾಣಿಕವಾದಂಥ ನಂಬಿಕೆಗಳನ್ನು ಶರಣರು ತಿರಸ್ಕರಿಸಿದ್ದಾರೆ ಅಂತ ಹೇಗೆ ಹೇಳಲಿಕ್ಕೆ ಸಾಧ್ಯ ಅಲ್ವಾ ಸರ್? ಸೊ ಹಾಗಾಗಿ ಇದು ಸುಮ್ಮನೆ ವಿತಂಡವಾದಕ್ಕೊಂದು ಭಾಗ ಅಂತ ಹೇಳ್ಬೋದೇ ಹೊರತು ಶರಣರಿಗೂ ಸಹಿತ ಭಾರತೀಯ ಪರಂಪರೆಯಲ್ಲಿರುವ ನಂಬಿಕೆಗಳ ಬಗ್ಗೆ ಶ್ರದ್ಧೆ ಇತ್ತು. ಆದರೆ ಯಾವ ನಂಬಿಕೆಗಳು ತೀರಾ ಮನುಷ್ಯನಿಗೆ ಸಹನೀಯವಲ್ಲವೋ ಅಂಥ ಸಹನೀಯವಲ್ಲದ ನಂಬಿಕೆಗಳನ್ನು ಮತ್ತು ಯಾವ ನಂಬಿಕೆಗಳು ಕಾಲಕ್ರಮೇಣ ಮೌಢ್ಯವಾಗಿ ಸಮಾಜಕ್ಕೆ ತಿರಸ್ಕೃತವಾದಂಥ ಸಮಾಜಕ್ಕೆ ಅನ್ಯಾಯಕ್ಕೊಳಪಡ್ತಕ್ಕಂಥವುಗಳನ್ನು ಶರಣರು ತಿರಸ್ಕರಿಸಿದ್ದು ಸತ್ಯ. ಆದರೆ ನಮ್ಮ ಪರಂಪರೆಗಳನ್ನ ನಾವು ತಿರಸ್ಕರಿಸಿದ್ದಾರೆ ಅನ್ನೋದಕ್ಕೆ ಸಾಧ್ಯವೇ ಇಲ್ಲ. ಇಂಥ ಸಾಕಷ್ಟು ವಚನಗಳು ನಿಮ್ಗೆ ಉದಾಹರಣೆಯಾಗಿ ಸಿಗಬಹುದು ಅಂತ ನಾನು ಹೇಳೋದಕ್ಕೆ ಬಯಸ್ತೇನೆ ಸರ್. ಇಲ್ಲಿ ನೀವು ಇಷ್ಟು ಹೇಳಿದ ನಂತರ ವೀರಶೈವರ ಧರ್ಮ ಗ್ರಂಥ ಮತ್ತು ಲಿಂಗಾಯತರ ಧರ್ಮ ಗ್ರಂಥಗಳು ಬೇರೆ ಬೇರೆ, ನಾವು ಅವರು ಒಂದೇ ಆಗಕ್ಕೆ ಸಾಧ್ಯನೇ ಇಲ್ಲ. ವೀರಶೈವರ ಧರ್ಮ ಗ್ರಂಥ ಏಕೋತ್ತರ ಶತಸ್ಥಳ, ಲಿಂಗಾಯತರ ಧರ್ಮ ಗ್ರಂಥ ನಮ್ಮ ಷಟ್ಸ್ಥಳ ನಮ್ಮ ವಚನಗಳು ಅನ್ನುವಂಥ ಮಾತುಗಳನ್ನು ಪದೇ 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 ಅವ್ರು ಹೇಳ್ಕೊಂಡು ಬರ್ತಾರೆ. ಹಾಂ ಸರ್. ಸೊ ಇದನ್ನು ನೀವು ಹೇಗೆ ಇದಕ್ಕೆ ಉತ್ತರವನ್ನು ಕೊಡ್ತೀರಾ ನೀವು? ಅಲ್ಲ ಸರ್, ಈಗ ಏಕೋತ್ತರ ಶತಸ್ಥಲ ಅದನ್ನು ವಿವರಣೆ ಇರ್ತಕ್ಕಂಥದ್ದು ಸಿದ್ಧಾಂತ ಶಿಖಾಮಣಿಯಲ್ಲಿ. ವೀರಶೈವರಿಗೆ ಒಂದು ಶಾಸ್ತ್ರೋಕ್ತವಾದ ವಿಧಿವಿಧಾನ ಅಂತ ಹೇಳಿ ಸ್ವೀಕಾರ ಮಾಡಿರ್ತಕ್ಕಂಥದ್ದು ಶಿವಯೋಗಿ ಶಿವಾಚಾರ್ಯರು ರಚಿಸಿರ್ತಕ್ಕಂತಹ ಕೃತಿಯಾಗಿರ್ತಕ್ಕಂಥ ಸಿದ್ಧಾಂತ ಶಿಖಾಮಣಿ. ಸಿದ್ಧಾಂತ ಶಿಖಾಮಣಿಯೂ ಕೂಡ ಷಟ್ಸ್ಥಲವೇ ಆಗಿದೆ. ಭಕ್ತ, ಮಹೇಶ, ಪ್ರಸಾದಿ, ಪ್ರಾಣಲಿಂಗಿ, ಶರಣ, ಐಕ್ಯ ಅನ್ನುವಂಥ 6 ಸ್ಥಳಗಳ ಒಂದು ವಿವರಣೆ ಅದರಲ್ಲಿ ಇರೋದು. ಆದರೆ ಷಟ್ಸ್ಥಳಗಳನ್ನು ಅರ್ಥ ವಿವರಣೆಯನ್ನು ಪೂರ ಸರಳವಾಗಿ, ಷಟ್ಸ್ಥಳ ಅಂದರೆ ಅವನ ಏರುವಿಕೆ ಸರ್, ಅವನ ಏರುವಿಕೆ ಮೋಕ್ಷದಡಿಗೆ, ಮೋಕ್ಷ ಮಾರ್ಗದಡಿಗೆ ಏರುವಿಕೆಯ ಹಂತ. ಅದು ಮೊದಲನೇ ಹಂತ ಭಕ್ತ ಸ್ಥಳ ಅಂತ ಕರಿತೀವಿ. ಭಕ್ತನಾಗುವ ಹಂತಕ್ಕೆ ಏರಬೇಕಾದಾಗ ಅವನು ಒಂದೊಂದು ಸ್ಟೆಪ್ ಮೇಲೆ ಇರಬೇಕು. ಹಾಗೆ ಒಂದೊಂದು ಸ್ಟೆಪ್ ಮೇಲೆ ಇರಬೇಕಾದ್ರೆ ಒಂದೊಂದು ಹಂತಕ್ಕೂ ಸಹಿತ ಬೇರೆ ಬೇರೆ ವಿಭಜನೆಯಲ್ಲಿ ವಿವರಣೆ ಮಾಡದೆ ಹೇಳ್ತಾರೆ. ಆವಾಗ ಮಾತ್ರ ಅವನು ಉನ್ನತಿ ಸಾಧ್ಯ ಅಂತ. ಭಕ್ತ ಸ್ಥಳವನ್ನೇ ಮೋಸ್ಟ್ಲಿ ಒಂದು 27 ಸ್ಥಳಗಳು ವಿಭಾಗ ಮಾಡಿ, ಸ್ವಲ್ಪ ಒಂದು ಸಂಖ್ಯೆ ಹೆಚ್ಚು ಕಮ್ಮಿ ಆಗಿರ್ಬೋದು, ವಿಭಾಗ ಮಾಡಿ ಹೇಳ್ತಾರೆ. ಆಮೇಲೆ ಇವು ಇನ್ನುಳಿದ ಎಲ್ಲ ಸ್ಥಳಗಳನ್ನು ವಿಭಾಗ ಮಾಡಿ ಹೇಳ್ತಾ ಅವು ಏಕೋತ್ತರ ಶತಸ್ಥಳಗಳಾಗ್ತವೆ. 101 ಸ್ಥಳಗಳಾಗಿ ಸಿದ್ಧಾಂತ ಶಿಖಾಮಣಿಯಲ್ಲಿ 101 ಸ್ಥಳಗಳಾಗಿ ವಿಭಾಗ ಮಾಡಿ ಹೇಳ್ತಾರೆ ಸರ್. ಯಾವ್ದು ಬುಕ್ಕನ್ನು ಹೇಳ್ಬಿಡಿ, ಯಾವ್ದು ಬುಕ್? ಇದು ಅಜ್ಞಾತ ವಿರಚಿತ ಸಿದ್ಧಾಂತ ಶಿಖಾಮಣಿ ವ್ಯಾಖ್ಯೆ, ಪರಿಷ್ಕರಣಕಾರರು ಜಿ ಮಂಜುನಾಥನ್ ಅಂತ ಹೇಳಿ. ಇದರಲ್ಲಿ ಏಕೋತ್ತರ ಶತಸ್ಥಳಗಳನ್ನು ಹೇಳ್ತಾರೆ. ಈಗ ಪ್ರಥಮ ಪರಿಚಯದಲ್ಲಿ ಭಕ್ತ ಸ್ಥಳದಲ್ಲಿ ಪಿಂಡಸ್ಥಳ, ಪಿಂಡ ಜ್ಞಾನ ಸ್ಥಳ, ಸಂಸಾರ ಹೇಯ ಸ್ಥಳ, ಗುರುಕಾರುಣ್ಯ ಸ್ಥಳ, ಲಿಂಗಧಾರಣ ಸ್ಥಳ, ಹೀಗೆ ಹೇಳ್ತಾ ಹೋಗ್ತಾರೆ ಸರ್. ಅಂದರೆ ಇವುಗಳು ಏಕೋತ್ತರ ಶತಸ್ಥಳವಾಗಿ ಆಗ್ತಾವೆ. ಹಾಗಾದರೆ ಸರಿ ಸರ್, ಇದು ಏಕೋತ್ತರ ಶತಸ್ಥಳ ಆಯಿತು.
ಹಾಗಾದರೆ ಲಿಂಗಾಯತ ಧರ್ಮದ ಪ್ರಕಾರ ಏಕೋತ್ತರ ಶತಸ್ಥಲ ಅಲ್ಲ, ಅದು ಷಟ್ಸ್ಥಲ ಅಂತ ಹೇಳ್ತಾರೆ. ಸರಿ ಸರ್, ಈಗ ಅದನ್ನೇ ನೋಡೋಣ. ಮೊದಲನೇ ಜನಪ್ರಿಯ ಆವೃತ್ತಿಯಾಗಿರ್ತಕ್ಕಂಥ ಬಸವಣ್ಣನವರ ವಚನ ಸಂಪುಟದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಮತ್ತು ಎಲ್ಲ ವಚನ ಸಂಪುಟದಲ್ಲೂ ಎಂ ಕಲಬುರ್ಗಿಯವರು ಇಲ್ಲಿ ಪ್ರಕಟ ಆಗಿರೋ ಇವುಗಳಲ್ಲೂ ಕೂಡ 1000ಕ್ಕೂ ಹೆಚ್ಚು ವಚನಗಳು ಬಸವಣ್ಣವರು ಇದ್ದಾವೆ. ಅದರಲ್ಲೂ ಒಂದು ಷಟ್ಸ್ಥಲ ವಚನಗಳು ಮತ್ತು ಇನ್ನೊಂದು ಯಾವುದಂದ್ರೆ ಇತರ ವಚನಗಳು ಅನ್ನುವಂಥ ವಿಭಾಗ ಇದೆ. ಷಟ್ಸ್ಥಲ ವಚನಗಳನ್ನು ಸ್ವತಃ ಎಂ ಕಲಬುರ್ಗಿಯವರು ಇದರಲ್ಲಿ ಸಂಪಾದನೆ ಮಾಡಿದ್ದಾರೆ. ಆ ಎಂ ಕಲಬುರ್ಗಿಯವರು ಬಸವಣ್ಣನವರ ವಚನಗಳನ್ನು ಸಹಿತ ಷಟ್ಸ್ಥಲಗಳಾಗಿ ಮಾತ್ರ ವಿಭಜಿಸಿಲ್ಲ. ಅವರು ಏಕೋತ್ತರ ಶತಸ್ಥಲದ ರೀತಿಯಲ್ಲಿ ಅದರಲ್ಲಿ ಬರುವ 47 ಸ್ಥಳಗಳ ವಿಭಾಗ ಮಾಡಿ ವಚನಗಳನ್ನು ಕೊಟ್ಟಿದ್ದಾರೆ. ಸ್ವತಃ ಬಸವಣ್ಣನವರ ವಚನಗಳನ್ನು 47 ಇವುಗಳನ್ನಾಗಿ ವಿಭಜನೆ ಮಾಡಿಕೊಟ್ಟಿದ್ದಾರೆ. ಹಾಗಿದ್ರೆ ಸ್ವತಃ ಬಸವಣ್ಣವರ ವಚನಗಳು ಇಷ್ಟು ಸ್ಥಳಗಳಾಗಿ ವಿಭಜನೆ ಮಾಡಿಕೊಡಕ್ಕೆ ಹೇಗೆ ಸಾಧ್ಯ ಆಯಿತು? ಹಾಗಾದರೆ ಸಿದ್ಧಾಂತ ಶಿಖಾಮಣಿ ಬೇರೆ, ಬಸವಣ್ಣನವರ ವಚನ ಬೇರೆ ಆಗೋದಕ್ಕೆ ಹೇಗೆ ಸಾಧ್ಯ? ಮೊದಲನೇ ವಚನ ಸ್ಥಳಗಳು ಅಂತಂದ್ರೆ ಹುಟ್ಟಿನಿಂದ ಮೋಕ್ಷದವರೆಗೆ ಬೇರೆ 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 ಹಂತಗಳು ಅಂತ ನೀವು ಅಂದರೆ ಒಬ್ಬರು ವೀರಶೈವವನ್ನು ಪಾಲಿಸುವುದಕ್ಕೆ ಪ್ರಾರಂಭ ಮಾಡಿದ ಮೇಲೆ ಅವರು ಮೋಕ್ಷಕ್ಕೆ ಹೋಗುವವರೆಗೆ ಅಥವಾ ಮೋಕ್ಷವನ್ನು ಇದ್ದಾಗಲೇ ಸಾಧಿಸಬಹುದು ಅನ್ನುವಂಥದ್ದು ವೀರಶೈವರು. ಯಾರು ಸದಾಕಾಲವೂ ಸಹಿತ ಜಗತ್ತಿನ ಪ್ರತಿಯೊಂದು ಸಹಿತ ಭಗವಂತನ ಸ್ವರೂಪವೇ, ಲಿಂಗದ ಸ್ವರೂಪವೇ ಜಗತ್ತಿನ ಚರಾಚರಿಗೂ ಉಪಕಾರಿಯಾಗಿ ಬದುಕುವ ಹಂತಕ್ಕೆ ಇರ್ತಾರೋ ಅವರು ಐಕ್ಯ ಸ್ಥಳದಲ್ಲಿ ಜೀವಿಸ್ತಾರೆ ಅನ್ನುವಂಥ ಒಂದು ನಂಬಿಕೆ ಅಥವಾ ಅದೊಂದು ಆಚರಣೆ. ಸೊ ಹಾಗಿರ್ಬೇಕಾದಾಗ ಯಾವುದು ಮೊದಲನೇ ಸ್ಥಳ? ಭಕ್ತ ಸ್ಥಳ ಸರ್. ಬಸವಣ್ಣನವರ ವಚನಗಳನ್ನೇ ಸ್ವತಃ ಎಂ ಕಲಬುರ್ಗಿಯವರು ಸಂಪಾದಿಸಿರೋ ಇದರಲ್ಲೇ ಭಕ್ತ ಸ್ಥಳದಲ್ಲಿ ವಿಭಜನೆ ಮಾಡ್ತಾರೆ. ಮೊದಲನೇ ಸ್ಥಳ ಪಿಂಡಸ್ಥಳ. ಮೊದಲನೇ ಪಿಂಡಸ್ಥಳದಲ್ಲಿ ಒಂದು ವಚನವನ್ನು ಬಸವಣ್ಣವರ ವಚನವನ್ನು ಇದರೊಳಗೆ ಎಂ ಕಲಬುರ್ಗಿಯವರು ಹೇಳ್ತಾರೆ. ಅದು ಉದಕದೊಳಗೆ ಬೈಚಿಟ್ಟ ಬೈಕೆ ಕಿಚ್ಚಿನಂತಿದ್ದಿತ್ತು, ಸಸಿಯೊಳಗಣ ರಸದ ರುಚಿಯಂತಿದ್ದಿತ್ತು, ನನೆಯೊಳಗಳ ಪರಿಮಳದಂತಿದ್ದಿತ್ತು, ಕೂಡಲ ಸಂಗಮ ದೇವ ಕನ್ಯೆಯ ಸ್ನೇಹದಂತಿದ್ದಿತ್ತು ಅಂತ ಹೇಳ್ತಾರೆ. ಅದರ ನಂತರ ಪಿಂಡ ಜ್ಞಾನ ಸ್ಥಳ ಮತ್ತೆ ವಿಭಾಗ ಮಾಡ್ತಾರೆ ಅವರು. ಬರೀ ಷಟ್ಸ್ಥಲ ಅಲ್ಲ, ಪಿಂಡ ಜ್ಞಾನ ಸ್ಥಳ ನಿಮ್ಗೆ ಹೇಳಿದೆ ನಾನು. ಅದೇ ರೀತಿಯ ಕಾಳಿಯ ಕಂಕಾಳದಿಂದ ಮುನ್ನ, ತ್ರಿಪುರ ಸಂಹಾರದಿಂದ ಮುನ್ನ, ಹರಿವಿರಂಚಿಗಳಿಂದ ಮುನ್ನ, ಉಮೆಯ ಕಲ್ಯಾಣದಿಂದ ಮುನ್ನ, ಮುನ್ನ 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 ಅನ್ನಿಂಗೆಳೆಯ ನೀನು, ಹಳೆಯ ನಾನು, ಮಹಾದಾನಿ ಕೂಡಲ ಸಂಗಮ ದೇವ. ಹೀಗೆ ಒಟ್ಟು 1 2 3 4 5 6 7 ವಚನಗಳನ್ನು ಅವರು ಪಿಂಡ ಜ್ಞಾನ ಸ್ಥಳದಲ್ಲಿ ಹೇಳ್ತಾರೆ. ಅದಾದಮೇಲೆ ಸಂಸಾರ ಹೇಯ ಸ್ಥಳದಲ್ಲಿ ಒಂದಿಷ್ಟು ವಚನಗಳನ್ನು ಹೇಳ್ತಾರೆ. ಅದಾದಮೇಲೆ ಬೇರೆ ಬೇರೆ ರೀತಿಯ ಸ್ಥಳಗಳಲ್ಲಿ ಬಸವಣ್ಣವರ ವಚನಗಳನ್ನು ಹೇಳ್ತಾ ಹೋಗ್ತಾರೆ. ಹೀಗೆ ಒಟ್ಟು 47 ಸ್ಥಳಗಳಲ್ಲಿ, ಏಕೋತ್ತರ ಶತಸ್ಥಲದ 47 ಸ್ಥಳಗಳಲ್ಲಿ ಬಸವಣ್ಣವರ ವಚನವನ್ನು ಸ್ವತಃ ಎಂ ಕಲಬುರ್ಗಿಯವರು ವಿಭಜನೆ ಮಾಡಿ ಕೊಡ್ತಾರೆ. ಹಾಗಿದ್ಮೇಲೆ ಏಕೋತ್ತರ ಶತಸ್ಥಲ ಬೇರೆ, ಷಟ್ಸ್ಥಲ ಬೇರೆ ಹೇಗಾಗ್ಲಿಕ್ಕೆ ಸಾಧ್ಯ ಸರ್? ಅಂದ್ರೆ ಆ ಏಕೋತ್ತರ ಶತಸ್ಥಳದ ಒಳಗಡೆ ಬರುವಂಥದ್ದು ಈ ಷಟ್ಸ್ಥಲ ಅನ್ನುವಂಥದ್ದು. ಅಂದರೆ ಷಟ್ಸ್ಥಲವನ್ನೇ ಏಕೋತ್ತರ ಶತಸ್ಥಲಗಳಾಗಿ ಭಾಗ ಮಾಡ್ತಾರೆ, ಅನುಕೂಲ ಆಗಲಿ ಅಂತ, ಈಸಿ ಆಗಲಿ ಅಂತ. ಈಗ ನಮಗೆ ಯಾವ್ದಾದ್ರು ಒಂದು ವಿಚಾರವನ್ನು ತಿಳಿಸ್ಬೇಕಾದಾಗ ಬೇರೆ ಬೇರೆ ರೀತಿಯ ಭಿನ್ನವಾದ ಸ್ವರೂಪದಲ್ಲಿ ಅದನ್ನು ಹೇಳಿ ತಿಳಿಸ್ಕೊಡ್ತೀವಿ. ಭಕ್ತಸ್ಥಳ ಅನ್ನುವಂಥದ್ದು ಒಂದು ಆತನಿಗೆ ಏರುವ ಸ್ಥಿತಿಗತಿಯ ಒಂದು ಹಂತ. ಆ ಭಕ್ತನಿಗೆ ಯಾವ್ಯಾವ ಲಕ್ಷಣಗಳು ಇರಬೇಕು, ಆ ಭಕ್ತ ಆದಾಗ ಆತ ಯಾವ ಹಂತದಲ್ಲಿರಬೇಕು ಅನ್ನೋದನ್ನು ಹೇಳಬೇಕು. ಆ ಭಕ್ತ ಆಗಬೇಕಾದ್ರೆ ಏನೇನು ಆತ ತ್ಯಾಗ ಮಾಡುತ್ತಾ ಹೋಗ್ಬೇಕು. ಮೊದಲನೇದು ಪಿಂಡಸ್ಥಳ, ಈ ಶರೀರದ ಕುರಿತಾದಂಥ ಜ್ಞಾನ ಅವನಿಗೆ ಮೊದಲಿರ್ಬೇಕು. ಅದಾದಮೇಲೆ ಪಿಂಡ ಜ್ಞಾನಸ್ಥಳ, ಮೊದಲು ಪಿಂಡದ ಬಗ್ಗೆ ಪ್ರಾಥಮಿಕ ತಿಳುವಳಿಕೆ, ಆಮೇಲೆ ಈ ದೇಹದ ಕುರಿತಾದಂಥ ಪರಿಪೂರ್ಣವಾದ ಜ್ಞಾನ, ಆಮೇಲೆ ಸಂಸಾರ ಹೇಯ ಸ್ಥಳ, ಆಮೇಲೆ ಪಿಂಡವೇ ಪರಿಪೂರ್ಣ ಅಲ್ಲ, ಈ ಜಗತ್ತಿಗೆ ಅಂಟಿರುವ ಜಂಜಡಗಳು ಅವು ಶಾಶ್ವತ ಅಲ್ಲ, ಅವು ಇವತ್ತೆಲ್ಲ ನಾಳೆ ಅವುಗಳಿಂದ ಹೊರಗೆ ಬರಬೇಕು. ಹಾಗಾಗಿ ಸಂಸಾರ ಹೇಯ ಸ್ಥಳ, ಇದು ಕಂಟಿರುವವುಗಳನ್ನು ಬಿಡ್ತಾ ಹೋಗ್ಬೇಕು. ಅದು ಬಿಡ್ತಾ ಹೋದಂತೆಲ್ಲ ಒಂದೊಂದು ಹಂತ ಏರಿದಂತೆಲ್ಲ ಅವನು ಭಕ್ತ ಆಗ್ತಾನೆ. ಹೀಗೆ ಅವುಗಳನ್ನ ವಿಭಜನೆ ಮಾಡಿ ಹೇಳಿರ್ತಕ್ಕಂಥದ್ದು ಈ ನೆಲೆಯಲ್ಲಿ ನೋಡಿದಾಗ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ವಚನ ಸಾಹಿತ್ಯವೂ ಸಹಿತನೂ ಏಕೋತ್ತರ ಶತಸ್ಥಲವೇ, ಸಿದ್ಧಾಂತ ಶಿಖಾಮಣಿಯು ಏಕೋತ್ತರ ಶತಸ್ಥಲವೇ. ಅವರೇ ಹೇಳುವ ವಾದ ಅಲ್ಲಿಗೆ ಮುಗಿದೋಯ್ತು ಅಂತ ಅಲ್ವಾ? ಹಾಗಿದ್ರೆ ಮಹಾನ್ ಶ್ರೇಷ್ಠ ಸಂಶೋಧಕರಾಗಿದ್ದಂಥ, ಬಹುಶಃ ಕನ್ನಡ ನಾಡಿನಲ್ಲಿ ಇತ್ತೀಚೆಗೆ ಬಂದಿರತಕ್ಕಂಥ, ತೀರಾ ಇತ್ತೀಚೆಗೆ ಕನ್ನಡ ನಾಡು ಸಾರಾಸಗಟಾಗಿ ಎಲ್ಲ ವಿದ್ವಾಂಸರು ಒಪ್ಪಿಕೊಳ್ಳುವಂತೆ ಶ್ರೇಷ್ಠ ಸಂಶೋಧಕರು ಎಂದು ಹೆಸರು ಪಡೆದ ಡಾಕ್ಟರ್ ಎಂ ಚಿದಾನಂದ ಮೂರ್ತಿಯವರು ಎಂ ಕಲಬುರ್ಗಿಯವರ ನಡುವೆ ಎಂ ಕಲಬುರ್ಗಿ ಅಂತ ಶ್ರೇಷ್ಠ ಸಂಶೋಧಕರೇ
ಇದನ್ನು ವಿಭಾಗ ಮಾಡಿಕೊಟ್ಟಾರ ಅಂದಾಗ ಮತ್ತಿನ್ನ ಒಪ್ಪುವಂಥ ಮಾತಿಗೆ ಅದು ಸಹಜವಾದಂಥ ಒಪ್ಪಿಗೆ ಆಗಿರ್ಬೇಕಲ್ವ ಸರ್. ಹಾಗಾಗಿ ಎಂ ಕಲಬುರ್ಗಿ ಅವರ ವಿಭಜನೆಯನ್ನೇ ನಾವು ಒಪ್ಪದೆ ಹೋದ್ರೆ ಮತ್ತಿನ್ನೇನನ್ನು ಒಪ್ಲಿಕ್ಕೆ ಆಗ್ತದೆ ಹೇಳಿ. ಸೊ ಅವರಲ್ಲೇ ವೈರುಧ್ಯಗಳಿವೆ ಅಂತ ನೀವು ಹೇಳೋದು, ಅವರ ವಾದದಲ್ಲೇ ವೈರುಧ್ಯ ಇದೆ. ಆ ಬೇರೆ ಬೇರೆ ಕಾರಣಗಳಿಗಾಗಿ ಅಥವಾ ರಾಜಕೀಯ ಕಾರಣಕ್ಕೋ ಇನ್ಯಾವುದೋ ಕಾರಣಕ್ಕೋ ಅವರು ಭಿನ್ನವಾದ ಅಭಿಪ್ರಾಯವನ್ನು ಹೇಳ್ತಿರ್ಬೋದು. ಆದರೆ ವೈಚಾರಿಕವಾಗಿ ಸೈದ್ಧಾಂತಿಕವಾಗಿ ಎರಡು ಒಂದೇ ಅನ್ನೋದಕ್ಕೆ ಇದಕ್ಕಿಂತಲೂ ಬೇರೆ ಆಧಾರಗಳೇನು ಬೇಕಿಲ್ಲ ಅಂತ ನಂಗೆ ಅನಿಸ್ತದೆ. ಓಕೆ, ಈಗ ವೀರಶೈವ ಮತ್ತು ಲಿಂಗಾಯತದ ನಡುವಿನ ವ್ಯತ್ಯಾಸಗಳು ಮತ್ತು ವೈರುಧ್ಯಗಳು ಮತ್ತು ಸಾಮ್ಯತೆಗಳು ಈ ವಿಚಾರದಲ್ಲಿ ನೀವು ಮಾತಾಡಿದ್ರಿ. ಸರಿ. ಆದರೆ ಇನ್ನೊಂದು ಸ್ವಲ್ಪ ಬೇರೆ ಹಂತಕ್ಕೆ ಹೋಗೋದಾದರೆ, ಹಾಂ ಸರ್, ಹಿಂದೂ ಆಗಮಶಾಸ್ತ್ರಗಳು, ಪುರಾತನ ವೇದಗಳು ಇವುಗಳಿಗೂ ಸಹ ವೀರಶೈವ ಧರ್ಮ ಅಥವಾ ನಮ್ಮ ಲಿಂಗಾಯತ ಧರ್ಮ ವಿರೋಧವಾದ್ದು. ಆದರೆ ವೀರಶೈವರು ಅದನ್ನು ಒಪ್ಪುವಂಥವರು. ಸೊ ಹಾಗಾಗಿ ನಮಗೂ ವೀರಶೈವಕ್ಕೂ ಬರಲ್ಲಪ್ಪ, ನಾವು ಬೇರೆ ವೀರಶೈವರು ಬೇರೆ. ಅಂದರೆ ಒಟ್ಟಾರೆಯಾಗಿ ಹಿಂದೂ ಧರ್ಮದಿಂದಲೇ ನಾವು ಬೇರೆ ಅನ್ನುವಂಥ ಒಂದು ವಾದವನ್ನು ಅವರು ಮಂಡಿಸ್ತಾ ಇದ್ದಾರೆ. ಸೊ ವೇದ, ಆಗಮ, ಸಂಸ್ಕೃತ ವಿರೋಧಿಗಳು ಅನ್ನುವಂಥ ಮಾತುಗಳನ್ನು ಹೇಳ್ತಾರೆ. ಅದೇ ಸರ್. ಆಮೇಲೆ ಸಿದ್ಧಾಂತ ಶಿಖಾಮಣಿ ಕೂಡ ಸಂಸ್ಕೃತದಲ್ಲಿ ಇದೆ. ಓಕೆ. ಆ ವಚನ ಸಾಹಿತ್ಯ ಕನ್ನಡ ಭಾಷೆಯಲ್ಲಿದೆ. ಹಾಗಾಗಿ ಇದು ಸಂಸ್ಕೃತ ಮೂಲವದ್ದು, ಇದು ಕನ್ನಡ ಮೂಲದ್ದು ಅಂತ ಹೇಳ್ತಾರೆ. ಹಾಗಾಗಿ ಆಗ ನೋಡಿದ್ರೆ ಸಿದ್ಧಾಂತ ಶಿಖಾಮಣಿಯ ಎಷ್ಟೋ ವಾಕ್ಯಗಳನ್ನು ಸ್ವತಃ ಬಸವಣ್ಣವರನ್ನು ಒಳಗೊಂಡು ಸಾಕಷ್ಟು ಜನ ಶರಣರು ಅವುಗಳನ್ನು ತಮ್ಮ ವಚನಗಳಲ್ಲಿ ಉಲ್ಲೇಖ ಮಾಡಿದ್ದಾರೆ. ಓಕೆ. ಈಗ ನಾನು ತಮ್ಮ ಮುಂದೆ ಯಾವ ಒಂದು ವಚನವನ್ನು ಪ್ರಸ್ತುತಪಡಿಸಿದೆ ಅಕ್ಕ ಮಹಾದೇವಿ ಅವ್ರದ್ದು, ಅಲ್ಲಿ ಸ್ವತಃ ಆಕೆ ಹೇಳ್ತಾಳೆ, ಅವರ ನಡೆಯೇ ಆಗಮ. ಯಾರು ಲಿಂಗದಿಂದ ಉದ್ಭವಿಸಿದರೋ ಆ ಪುರಾತನರ ನಡೆಯೇ ಆಗಮ, ಅವರ ನುಡಿಯೇ ವೇದ ಅಂತ ಹೇಳ್ತಾಳೆ ಆಕೆ. ಅಕ್ಕ ಮಹಾದೇವಿ. ಹಾಗಿದ್ರೆ ಅವರು ವೇದ ಸಂಸ್ಕೃತಗಳ ವಿರೋಧಿ ಹೇಗಾಗಿರ್ಲಿಕ್ಕೆ ಸಾಧ್ಯ? ಆದರೆ ವೇದದ ಬೆನ್ನ ಬಾರನೆತ್ತುವೆ, ಆಗಮಗಳ ಮೂಗ ಕೊಯ್ಯುವೆ ಎನ್ನುವ ಕಠಿಣವಾದ ಮಾತುಗಳನ್ನು ಬಸವಣ್ಣವ್ರು ಹೇಳ್ತಾರೆ. ಹೌದು. ಯಾಕೆ ಈಗ ಹೇಳಲಿಕ್ಕೆ ಸಾಧ್ಯ ಅಂತಂದ್ರೆ, ಆಯಾ ಕಾಲಮಾನದ ಪರಿಸ್ಥಿತಿಗಳ ಕಾಲದಲ್ಲಿ ನಮ್ಮ ಶಾಸ್ತ್ರಗಳಲ್ಲಿರ್ತಕ್ಕಂಥ ಒಂದು ವಿಚಾರಗಳನ್ನು, ನಮ್ಮ ಪ್ರಾಚೀನ ಸಂಸ್ಕೃತಿಯಲ್ಲಿರ್ತಕ್ಕಂಥ ವಿಚಾರಗಳನ್ನು, ಅವುಗಳು ಕಾಲಮಾನದಲ್ಲಿ ಆಚರಣೆಗಳಲ್ಲಿ ದೋಷಗಳು ಉಂಟಾಗಿ ಅವುಗಳನ್ನು ಆಚರಣೆಗೆ ಮಾತ್ರ ಇಟ್ಕೊಂಡು ನಿಜವಾದ ಅವುಗಳ ಅರ್ಥವನ್ನು ಸಮಾಜದಲ್ಲಿ ಬಳಕೆಯಲ್ಲಿಡದೇನೆ ಅವುಗಳನ್ನು ಜಿಡ್ಡು ಸಂಸ್ಕೃತಿಗಳನ್ನಾಗಿ ಆಚರಿಸಿರ್ತಕ್ಕಂಥ ಪರಿಣಾಮ ಏನಿದೆ, ಅದರ ಪರಿಣಾಮ ಅವುಗಳ ಕುರಿತಾದಂಥ ಟೀಕೆ, ಅವುಗಳನ್ನು ಎಲ್ಲರೂ ಮಾಡಿದ್ದಾರೆ. ಬರೀ ವಚನಕಾರರು ಮಾಡಿದ್ದಲ್ಲ, ಪುರಂದರದಾಸರು ಕೂಡ ಕೆಲವು ಕಡೆ ತಮ್ಮ ಕೀರ್ತನೆಗಳಲ್ಲಿ ಟೀಕೆ ಮಾಡ್ತಾರೆ. ಕನಕದಾಸರು ಕೂಡ ಎಷ್ಟೋ ಕಡೆಗೆ ಅವುಗಳನ್ನು ಟೀಕೆ ಮಾಡ್ತಾರೆ. ಸಾಕಷ್ಟು ಜನ ಮಹನೀಯರು ಅವುಗಳನ್ನು ಟೀಕೆ ಮಾಡ್ತಾರೆ. ಶಂಕರಾಚಾರ್ಯರು ಟೀಕೆ ಮಾಡ್ತಾರೆ, ರಾಮಾನುಜಾಚಾರ್ಯರು ಟೀಕೆ ಮಾಡ್ತಾರೆ. ಅವರೆಲ್ಲರೂ ಟೀಕೆ ಮಾಡಿರುವಂತೆಯೇ ಬಸವಣ್ಣವರು ಕೂಡ, ವಚನಕಾರರು ಕೂಡ ಇಲ್ಲಿರ್ತಕ್ಕಂತಹ ಕಾಲಕಾಲದಲ್ಲಿ ನಮ್ಮಲ್ಲಿದ್ದಂಥ ದೋಷಗಳನ್ನು ಸರಿಪಡಿಸಿ ಸಮಾಜವನ್ನು ಸರಿಯಾದ ದಿಕ್ಕಿನಲ್ಲಿ ಕರ್ಕೊಂಡು ಹೋಗ್ಬೇಕು ಅನ್ನೋ ನೆಲೆಯಲ್ಲಿ ಆಯಾ ಕಾಲಕ್ಕೆ ಅವನು ಟೀಕ್ಸಿರೋದು ಸತ್ಯ. ಹಾಗೆ ಟೀಕ್ಸಿದ್ರೆ ಅದರ ಹಿನ್ನೆಲೆ, ಅದರ ಅರ್ಥ ಸಂಪೂರ್ಣವಾಗಿ ಅವುಗಳನ್ನು ತಿರಸ್ಕರಿಸಿಬಿಟ್ರು ಅಂತ ಅಲ್ಲ. ಹಾಗಾಗಿ ಅವ್ರು ಯಾವುದನ್ನು ಕೂಡ ಹಾಗೆ ಮಾಡಿಲ್ಲ. ನಾನು ನಿಮಗೊಂದು ಅಭಿಪ್ರಾಯವನ್ನು ಹೇಳ್ತೀನಿ. ಇದು ವಚನಗಳಲ್ಲಿ ಸಂಸ್ಕೃತೋಕ್ತಿಗಳು ಅನ್ನುವಂಥ ಒಂದು ಕೃತಿ ವಿದ್ವಾನ್ ಡಾಕ್ಟರ್ ಶ್ರೀ ಇಮ್ಮಡಿ ಶಿವಬಸವ ಸ್ವಾಮಿಗಳು ಬರೆದಿರ್ತಕ್ಕಂಥದ್ದು. ಇದು ಶರಣ ಸಾಹಿತ್ಯ ಪರಿಷತ್. ಯಾವುದು ಇವತ್ತು ಪ್ರತ್ಯೇಕ ಲಿಂಗಾಯತ ಧರ್ಮ ಅನ್ನೋದನ್ನು ಮಾಡಬೇಕು ಅನ್ನುವಂಥ ಅಭಿಪ್ರಾಯವನ್ನು ಹೇಳ್ತಕ್ಕಂಥ ಶರಣ ಸಾಹಿತ್ಯ ಪರಿಷತ್ ಇದೆ, ಅಥವಾ ಅದರ ಅಧ್ಯಕ್ಷರಾಗಿದ್ದಂಥ ಮಾಜಿ ಅಧ್ಯಕ್ಷರು ಬಹುಶಃ ಗೋರು ಚನ್ನಬಸವ ಅವರು ತುಂಬ ಶ್ರೇಷ್ಠ ಸಾಹಿತಿಗಳು. ಅವರ ಶರಣ ಸಾಹಿತ್ಯ ಪರಿಷತ್ನಿಂದ ಪ್ರಕಟಿಸಿರ್ತಕ್ಕಂಥ ಕೃತಿ ಇದು. ಈ ಕೃತಿ ವಚನಗಳಲ್ಲಿ ಸಂಸ್ಕೃತೋಕ್ತಿಗಳು ಅನ್ನುವಂಥ ಕೃತಿ. ಗೋರುಚಿ ಅವರೇ ಇದಕ್ಕೆ ಬೆನ್ನುಡಿ ಬರೀತಾರೆ. ಬೆನ್ನುಡಿ ಬರೆದು ಅವರು ಇದನ್ನೇನು ಈ ಪುಸ್ತಕವನ್ನು ಬರೆದಿದ್ದಾರೆ ವಿದ್ವಾನ್ ಶ್ರೀ ಇಮ್ಮಡಿ ಶಿವಬಸವ ಸ್ವಾಮಿಗಳು. ಅವರ ಯೋಗ್ಯತೆ ಏನು, ಅವರ ಶ್ರೇಷ್ಠತೆ ಏನು ಅದನ್ನು ಹೇಳ್ತಾರೆ. ಬೆನ್ನುಡಿಯಲ್ಲಿ ಬರೀತಾರೆ, 12ನೇ ಶತಮಾನದಲ್ಲಿ ಶರಣರು ರಚಿಸಿದ ವಚನಗಳಲ್ಲಿ ಉಲ್ಲೇಖಗೊಂಡಿರುವ ಸಂಸ್ಕೃತೋಕ್ತಿಗಳ ಮೂಲವನ್ನು ಹುಡುಕುವ ಕಾರ್ಯ ಇಷ್ಟು ಪ್ರಮಾಣದಲ್ಲಿ ಇದುವರೆಗೆ ನಡೆದಿರಲಿಲ್ಲ. ಅವ್ರ ಬಗ್ಗೆ ಹೇಳ್ತಿರೋದು, ಕೃತಿಕಾರರ ಬಗ್ಗೆ. ಪೂಜ್ಯ ಡಾಕ್ಟರ್ ಶ್ರೀ ಇಮ್ಮಡಿ ಶಿವಬಸವ ಸ್ವಾಮೀಜಿಯವರು ಇದಕ್ಕಾಗಿ ಅಪಾರ ಶ್ರಮ ವಹಿಸಿದ್ದಾರೆ ಹೇಳಿದ್ದವ್ರ ಬಗ್ಗೆ. ಪೂಜ್ಯರು ಸಂಸ್ಕೃತ ಸಾಹಿತ್ಯದಲ್ಲಿ ನಡೆಸಿರುವ ಆಳವಾದ ಸಂಶೋಧನೆ ಮತ್ತು ಪಡೆದಿರುವ ಪ್ರಗಲ್ಭ ಪಾಂಡಿತ್ಯದಿಂದಾಗಿ ಕನ್ನಡ ವಚನಾಧ್ಯಯನಾಸಕ್ತರಿಗೆ ಇಂಥದೊಂದು ಅನನ್ಯ ಆಕರ ಗ್ರಂಥ
ದೊರೆಯಲು ಸಾಧ್ಯವಾಗಿದೆ ಅಂತ ಹೇಳ್ತಾರೆ. ಅಂದ್ರೆ ಅವರ ಶ್ರೇಷ್ಠತೆ, ಅವರ ಆಳವಾದ, ಅಂದ್ರೆ ಅವರ ಪಾಂಡಿತ್ಯದ ಬಗ್ಗೆ ಅನುಮಾನ ಇಲ್ಲ, ಅವರು ಶ್ರೇಷ್ಠ ಪಂಡಿತರು ಅಂತ. ಅಂದ್ರೆ ಈ ಕೃತಿ ತುಂಬಾ ಪಾಂಡಿತ್ಯದಿಂದ ಕೂಡಿರೋದು ಅನ್ನೋದನ್ನ ಗೋರಚಿ ಅವರೇ ಒಪ್ಕೊಂಡಂಗೆ. ಓಕೆ, ಹೌದು. ಹಾಗಿದ್ದ ಮೇಲೆ ಅಂದ್ರೆ ವಚನಗಳಲ್ಲಿ ಸಂಸ್ಕೃತೋಕ್ತಿಯನ್ನ ಎಷ್ಟು ಜನ ವಚನಗಳಲ್ಲಿ ಸಂಸ್ಕೃತೋಕ್ತಿ ಇದೆ ಅನ್ನೋದನ್ನು ಗೋರಚಿ ಅವರು ಒಪ್ಕೊಂಡಂಗಾಯ್ತು. ಇದೇ ಶರಣ ಸಾಹಿತ್ಯ ಪರಿಷತ್ತು ಒಪ್ಕೊಂಡಂಗಾಯ್ತು. ಒಪ್ಕೊಂಡಂಗಾಯ್ತು. ಹೀಗಿರ್ಬೇಕಾದ್ರೆ ಸ್ವತಃ ಬಸವಣ್ಣವರು ಅವರ ಸಮಗ್ರ ಅವರ ಒಟ್ಟು ವಚನಗಳಲ್ಲಿ ಸಂಸ್ಕೃತೋಕ್ತಿಗಳಿರ್ತಕ್ಕಂಥ ಒಟ್ಟು ವಚನಗಳು ಎಷ್ಟು ಅಂತ ಕೇಳಿದ್ರೆ 76 ವಚನಗಳಲ್ಲಿ ಬಸವಣ್ಣವರು ಸಂಸ್ಕೃತೋಕ್ತಿಗಳನ್ನು ಬಳಸ್ತಾರೆ. ಅಷ್ಟೇ ಅಲ್ಲದೇನೆ ಬಸವಣ್ಣನವರು ಉಕ್ತಿ ಮಾಡ್ತಕ್ಕಂಥ ಆಕರ ಗ್ರಂಥಗಳು, ಸಂಸ್ಕೃತ ಆಕರ ಗ್ರಂಥಗಳು ಎಷ್ಟು ಅಂತ ಕೇಳಿದ್ರೆ ಬ್ರಹ್ಮಾಂಡ ಪುರಾಣ, ಮನುಸ್ಮೃತಿ, ವೀರಾಗಮ ಮುಂತಾದ ಸಂಸ್ಕೃತ ಕೃತಿಗಳನ್ನ ಬಸವಣ್ಣವರು ತಮ್ಮ ವಚನಗಳಲ್ಲಿ ಉಲ್ಲೇಖ ಮಾಡಿದ್ರು. ಒಂದೆರಡು ಉದಾಹರಣೆ ಹೇಳ್ಬೋದಾ? ಯಜುರ್ವೇದ ಮಂತ್ರ ಶತರುದ್ರಿಯ ಅಷ್ಟಮ ಅನುವಾಹಕದಲ್ಲಿ ಬರ್ತಕ್ಕಂಥದ್ದು. ಅದರಲ್ಲಿ ಪ್ರಣವಾತ್ಮಕ ಓಂಕಾರದಿಂದ ಏಕಾರದವರೆಗೆ ಸೇರಿಸಿ ಪಂಚಾಕ್ಷರಿ ಮಂತ್ರ ಅಂತ ಕರಿತೀವಿ, ನಮಃ ಶಿವಾಯ. ಅದರೊಳಗೆ ಷಡಕ್ಷರ ಮಂತ್ರ ಸೇರಿಸಿದ್ರೆ ಓಂಕಾರವನ್ನು ಪ್ರಣವ ಅಂತ ಕರಿತೀವಿ. ಅದನ್ನು ಯಜುರ್ವೇದ ಮಂತ್ರದಲ್ಲಿ ಅದನ್ನು ಬಳಕೆ ಮಾಡಲಾಗ್ತದೆ. ಅದರ ಬಗ್ಗೆ ಬಸವಣ್ಣವರು ವಚನ ಹೇಳ್ತಾರೆ ಸರ್. ಅಕಟಕಟ ಬೆಡಗು ಭಿನ್ನಾಣವೆಂಬುದೇನೋ, ಓಂ ನಮಃ ಶಿವಾಯ ಎಂಬುದೇ ಮಂತ್ರ, ಓಂ ನಮಃ ಶಿವಾಯ ಎಂಬುದೇ ತಂತ್ರ, ನಮ್ಮ ಕೂಡಲ ಸಂಗಮ ದೇವರ ನೆನೆಯುವುದೇ ಮಂತ್ರ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲದೆ ನೋಡ್ರಿ ಸರ್, ಅವ್ರು ಅದ್ರ ಬಗ್ಗೆ ಎಷ್ಟು ಶ್ರೇಷ್ಠವಾದ ಮಾತುಗಳನ್ನು ಹೇಳ್ತಾರೆ ಓಂ ನಮಃ ಶಿವಾಯದ ಬಗ್ಗೆ. ಓಂ ನಮಃ ಶಿವಾಯ ಎಂಬ ಮಂತ್ರವ ಮೀರಲಮ್ಮದೇ ನಿಂತವು ವೇದ, ಓಂ ನಮಃ ಶಿವಾಯ ಎಂಬ ಮಂತ್ರವ ಮೀರಲಮ್ಮದೇ ನಿಂತವು ಶಾಸ್ತ್ರ, ಓಂ ನಮಃ ಶಿವಾಯ ಎಂಬ ಮಂತ್ರವ ಮೀರಲಮ್ಮದೇ ನಿಂತವು ತರ್ಕ, ಭಯಂಕರ ಭ್ರಮೆಗೊಂಡಿತ್ತು ಮಂತ್ರ ತಂತ್ರ, ಶಿವತಂತುವ ನರಿಯದೆ ಚಿಂತಿಸುತ್ತಿದ್ದಿತು ಲೋಕ, ಕೂಡಲ ಸಂಗಮದೇವ ಶ್ವಪಚನ ಮರೆದಡೆ ಜಾತಿ ಭೇದವ ಮಾಡಲಮ್ಮವು ಅಂತ ಹೇಳಿದ್ರು. ಹೀಗೆ ಸಾಕಷ್ಟು ಉದಾಹರಣೆಗಳನ್ನು ಕೊಡ್ಬೋದು. ಅಷ್ಟು ಮಾತ್ರ ಅಲ್ಲ, ಶರಣೆಯರು ಶಿವಶರಣೆಯರು ಸಹಿತ ಸ್ವತಃ ಉದ್ಧರಿಸ್ತಾರೆ ಗ್ರಂಥಗಳನ್ನು. ಶಿವರಹಸ್ಯ, ಆಗಮ, ಶಿವಧರ್ಮ ಪುರಾಣ, ಪರಮರಹಸ್ಯ ಈ ರೀತಿಯ ಸಂಸ್ಕೃತ ಕೃತಿಗಳನ್ನು ಶರಣೆಯರು ಬಳಸಿದ್ದಾರೆ. ಹೆಣ್ಣು ಮಕ್ಕಳು ಸಹಿತನೂ ಈ ವಚನಗಳಲ್ಲಿ ಬಳಸಿರ್ತಕ್ಕಂಥದ್ದು. ಅದರಲ್ಲೂ ವಿಶೇಷವಾಗಿ 12ನೇ ಶತಮಾನದಲ್ಲಿ ತುಂಬ ಸುಪ್ರಸಿದ್ಧವಾಗಿರ್ತಕ್ಕಂಥ ವಚನಕಾರರು ಅಂತ ಕರೀತಕ್ಕಂಥ ಭಾಳ ಅತಿ ಹೆಚ್ಚು ವಚನಗಳನ್ನು ಬರೆದಿರ್ತಕ್ಕಂಥ ಶರಣರು ಯಾರು ಅಂತ ಕೇಳಿದ್ರೆ ಚನ್ನಬಸವಣ್ಣನವರು. ಚನ್ನಬಸವಣ್ಣನವರು ಒಟ್ಟು 233 ವಚನಗಳಲ್ಲಿ ಸಂಸ್ಕೃತೋಕ್ತಿಗಳನ್ನು ಬಳಸ್ತಾರೆ. ಅದರ ನಂತರ ಸಿದ್ದರಾಮೇಶ್ವರರು ಶರಣರು ಸಹಿತನೂ 70ಕ್ಕೂ ಹೆಚ್ಚು ಕಡೆ ಸಂಸ್ಕೃತೋಕ್ತಿಗಳಿರ್ತಕ್ಕಂಥ ವಚನಗಳನ್ನು ಬಳಸ್ತಾರೆ. ಬ್ರಹ್ಮಾಂಡ ಪುರಾಣ, ಮನುಸ್ಮೃತಿ, ವೀರಾಗಮ, ಯೋಗಜಾಗಮ, ಶಿವರಹಸ್ಯ, ಅಥರ್ವಣ ವೇದ, ಆಗಮ, ಗರುಡ ಪುರಾಣ, ಜಾಬಾಲ ಶಿಖೋಪನಿಷತ್, ಪರಾಶರ ಪುರಾಣ, ಮಾನವ ಪುರಾಣ, ಯಮಸ್ಮೃತಿ, ಲಿಂಗ ಪುರಾಣ. ಅವ್ರು ಬಳಸದೇ ಇರುವಂತಹ ಸಂಸ್ಕೃತದ ಪಾಂಡಿತ್ಯವೇ ಇಲ್ಲ ಅಂತ ಅನಿಸ್ತದೆ. ಅವ್ರನ್ನ ಬಳಸ್ತಾರೆ ಅಂತಂದ್ರೆ ಅವುಗಳ ಪರವಾಗಿ ಮಾತಾಡಿದಾರೋ ಅವುಗಳನ್ನು ವಿರೋಧಿಸಿದಾರೋ ಅಂತ. ಓಂ ನಮಃ ಶಿವಾಯ ಎಂಬುವ ಮಂತ್ರವನ್ನು ಮೀರಲಮ್ಮದೇ ನಿಂತವು ವೇದ ಅಂದ್ರೆ ಇಲ್ಲಿ ಓಂ ನಮಃ ಶಿವಾಯ ಎನ್ನುವ ಅಥರ್ವಣ ವೇದದಲ್ಲಿ ಬಳಸಿರುವ ಶ್ಲೋಕಕ್ಕೆ ಅಗೌರವ ಮಾಡಿದ್ರೆ ಒಪ್ಕೊಂಡ್ರೆ ಅದರ ಶ್ರೇಷ್ಠತೆಯನ್ನು ಮೀರಲಮ್ಮದೇ ನಿಂತವು ವೇದ ಅಂತ ಅದನ್ನ ಶ್ರೇಷ್ಠ ಅಂತ ಹೇಳ್ತಾರೆ ಅವರು. ಓಂ ನಮಃ ಶಿವಾಯಕ್ಕಿಂತ ಶ್ರೇಷ್ಠವಾದ ಮಂತ್ರ ಇನ್ನೊಂದಿಲ್ಲ ಅಂತ ಹೇಳ್ತಾರೆ ಅವರು. ಹಾಗಿದ್ರೆ ಅವುಗಳನ್ನು ಗೌರವಿಸಿದಂತಾಯ್ತು ಅಥವಾ ಅವುಗಳನ್ನು ತಿರಸ್ಕರಿಸಿದಂತಾಯ್ತು. ಕೆಲವು ಸಾರಿ ಅವುಗಳನ್ನು ಟೀಕೆ ಮಾಡಿದ್ದು ಉಂಟು. ಅದು ಏಕೆ ಅಂತ ನಾನು ನಿಮಗೆ ತಿಳಿಸಿ ಹೇಳಿದೆ. ಹೌದು. ಸೊ ಹಾಗಾಗಿ ಇದನ್ನು ಹೇಳ್ತಿದ್ದ ಮತ್ತು ಇದನ್ನು ಕುರಿತಾದಂಥ ಸಂಪೂರ್ಣವಾದಂಥ ಶ್ರೇಷ್ಠತೆ ಈ ಕೃತಿಗಳಲ್ಲಿರ್ತಕ್ಕಂಥ ವಿದ್ವಾಂಸರ ಆಳವಾದ ಅಧ್ಯಯನವನ್ನು ಸ್ವತಃ ಅವರು ಒಪ್ಕೊಂಡಿದ್ದಾರೆ. ಹೀಗಿದ್ದಾಗ ಅವುಗಳನ್ನು ನಾವು ಹೇಗೆ ಭಿನ್ನ ಅಂತ ಹೇಳಲಿಕ್ಕೆ ಸಾಧ್ಯ ಇದೆ?